ಆರ್ ಸಿ ಬಿಗೆ ಬಂದಿರೋದು. ಭುವನೇಶ್ವರ್ ಕುಮಾರ್ ಹೆಜಲ್ವುಡ್ ಜೊತೆ ನುವಾನ್ ತುಷಾರ ಕೂಡ ಕೈ ಜೋಡಿಸ್ತಾರೆ. ಉನದ್ಕಟ್ ಸೋಲ್ಡ್ ಔಟ್ ಆಗಿದ್ದಾರೆ ಹೈದರಾಬಾದ್ಗೆ. ಕಾವ್ಯ ಮಾರನ್ ಚೆನ್ನಾಗಿ ಕೇವಲ 1 ಕೋಟಿಗೆ. 1 ಕೋಟಿಗೆ ವೇಗದ ಬೌಲರ್ ಉನದ್ಕಟ್ ಅವರ ಸ್ಪೆಷಾಲಿಟಿ ಏನಂತ ಅಂದ್ರೆ ಈಗ ಉಮೇಶ್ ಅಣ್ಣ ಬಂದಿದ್ದಾರೆ. ಉಮೇಶ್ ಯಾದವ್ ಆರ್ ಸಿ ಬಿಗೆ ಬಹಳ ಫೇವ್ರೇಟ್. ಇವರು ಹೇಳಕ್ಕಾಗಲ್ಲ, ಆರ್ ಸಿ ಬಿ ಅವರು ಹೋಗ್ಬಿಡ್ತಾರೇನೋ. ಆರ್ ಸಿ ಬಿ ಫ್ಯಾನ್ಸ್ಗಂತೂ ಇವ್ರು ಸಿಕ್ಕಾಪಟ್ಟೆ ಇಷ್ಟ. ಅಷ್ಟೊಂದು ಮ್ಯಾಚ್ ನ ಗೆಲ್ಲಿಸ್ಕೊಟ್ಟಿದ್ದಾರೆ ನಮ್ಗೆ. ಹಾಗಾಗಿ ಉಮೇಶ್ ಯಾದವ್ ಪರವಾಗಿ ಹೋಗುವಂತ ಸಾಧ್ಯತೆ ಇದೆ. ಆಮೇಲೆ ಉಮೇಶ್ ಯಾದವ್ ಅವ್ರನ್ನ ನಾವು ಕಡೆಗಣಿಸುವ ಹಾಗಿಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಇವರ ಟ್ರ್ಯಾಕ್ ರೆಕಾರ್ಡ್ ಕೂಡ ಚೆನ್ನಾಗಿದೆ, ಆದ್ರೆ ಆರ್ ಸಿ ಬಿ ಜೊತೆಗೆ ಚೆನ್ನಾಗಿಲ್ಲ ಅಷ್ಟೇ. ಆರ್ ಸಿ ಬಿ ಜೊತೆ ಆಡಿದಾಗ ಮಾತ್ರ ನಿರೀಕ್ಷಿತ ಅನ್ಸೋಲ್ಡ್ ಆಗಿದ್ದಾರೆ. ಉಮೇಶ್ ಯಾದವ್ ಅನ್ಸೋಲ್ಡ್ ಆಗಿದ್ದಾರೆ. ನೋಡಿ, ನಮ್ಮ ಆರ್ ಸಿ ಬಿಯ ಎಕ್ಸ್ ಪ್ಲೇಯರ್. ಗುಜರಾತ್ ಕೂಡ ಇವರಿಗೆ ಒಂದು ಅವಕಾಶ ಕೊಟ್ಟಿತ್ತು, ಅಲ್ಲೂ ಕೂಡ ಸದುಪಯೋಗ ಪಡಿಸಿಕೊಳ್ಳಿಲ್ಲ. ಬಹಳಷ್ಟು ಹಿರಿಯ ಆಟಗಾರರು, ಸೀನಿಯರ್ ಪ್ಲೇಯರ್ಸ್ ಎಲ್ಲ ಅನ್ಸೋಲ್ಡ್ ಆಗ್ತಾ ಇರೋದು ನೋಡ್ತಾ ಇದ್ರೆ ಬೇಜಾರಾಗುತ್ತೆ. ಒಂದು ಕಾಲದಲ್ಲಿ ಅವರವರ ತಂಡಗಳಿಗೆ ಹೀರೋಗಳಾಗಿ ಮಿಂಚಿದ್ದಂತ ಪ್ಲೇಯರ್ಸ್ ಈಗ ಅನ್ಸೋಲ್ಡ್ ಆಗ್ತಾ ಇದ್ದಾರೆ ಶ್ರೀಮಂತ ಲೀಗ್ IPL ಆಕ್ಷನ್ ನಲ್ಲಿ. ಉಮೇಶ್ ಯಾದವ್ ಆರ್ ಸಿ ಬಿ ಅಂದಾಜು ಎಷ್ಟು ಮ್ಯಾಚ್ಗಳನ್ನ ಆರ್ ಸಿ ಬಿ ಗೆಲ್ಸ್ಕೊಟ್ಟಿರ್ಬೋದು? ಅವರು ಗೆಲ್ಸಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಮ್ಯಾಚ್ ಗಳನ್ನ ಹೊಗೆ ಹಾಕ್ಸಿದ್ದಾರೆ ಅಂದ್ರೆ ಅದಕ್ಕೆ ಆರ್ ಸಿ ಬಿ ಪರ ಆಡಿ ಆರ್ ಸಿ ಬಿಯನ್ನ ಗೆಲ್ಲಿಸಿರೋ ಮ್ಯಾಚ್ಗಳು ಎಷ್ಟಿದಾವೆ? ಇಲ್ಲ, ಉಮೇಶ್ ಯಾದವ್. ಆದ್ರೆ ಆರ್ ಸಿ ಬಿಯನ್ನ ಬಿಟ್ಟು ಹೊರಗೆ ನಿಂತಾಗ ಒಳ್ಳೆ ಅದ್ಭುತ ಬೌಲರ್ ಅವರು. ಆರ್ ಸಿ ಬಿ ಇದ್ದಾಗ ಮಾತ್ರ ಟೀಮ್ ಇಂಡಿಯಾಗೆ ಟೆಸ್ಟ್ ನಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಒಳ್ಳೆ ಅದ್ಭುತ ಬೌಲರ್. ಏಕದಿನ ಸರಣಿಗಳಲ್ಲೂ ಕೂಡ ಮಿಂಚಿದ್ದಾರೆ. ಆದ್ರೆ T20 ಫಾರ್ಮ್ಯಾಟ್ ನಲ್ಲಿ ಬೌಲರ್ಸ್ ಗಳಿಗೆ ಅಷ್ಟೊಂದು ಇರಲ್ಲ. ಆದ್ರೆ ಅಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಮಾಡಿದ್ರು. ಆದ್ರೆ IPL ಅನ್ನೋ ಹೊಡಿಬಡಿ ಒಂದು ಟೂರ್ನಿಯಲ್ಲಿ ಬೌಲರ್ ಗಳಿಗೆ ಅಷ್ಟೊಂದು ಮಾನ್ಯತೆ ಕೊಡಲ್ಲ. ಆದ್ರೂ ಈ ಬಾರಿ ಬಹಳಷ್ಟು ಬೌಲರ್ಗಳು ಅನ್ಸೋಲ್ಡ್ ಆಗಿರೋದ್ರಲ್ಲಿ ಒಂದಿಷ್ಟು ಪ್ರತಿಭಾವಂತ ಬೌಲರ್ಗಳು ಕೂಡ ಇದ್ದಾರೆ. ಅದರಲ್ಲೂ ನವೀನ್ ಉಲ್ ಹಕ್ ಕೂಡ ಅನ್ಸೋಲ್ಡ್ ಆಗಿರೋದು ನಿಜಕ್ಕೂ ಆಶ್ಚರ್ಯ. ನವೀನ್ ಉಲ್ ಹಕ್ ಬಹಳ ಪ್ರತಿಭಾವಂತ ಬೌಲರ್, ಅಫ್ಘಾನಿಸ್ತಾನಿ ಬೌಲರ್. ಮತ್ತೆ ಮುಸ್ತಫಿಜುರ್ ರೆಹಮಾನ್ ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಇದು ನಿಜಕ್ಕೂ ಆಶ್ಚರ್ಯ. ಇವ್ರಿಗೆ ಇನ್ನೊಂದು ಚಾನ್ಸ್ ಇದೆ ಕೂಡ. ವಂಡರ್ ಏನಂದ್ರೆ ಆನ್ಲೈನ್ ಒಂದು ಸಮೀಕ್ಷೆ ಆಗ್ತಾ ಇದೆ ಈಗ ಬಿಡ್ಡಾಗಿರೋ ಪ್ಲೇಯರ್ಗಳ ಮೇಲೆ ಯಾವ ಟೀಮ್ ಸ್ಟ್ರಾಂಗೆಸ್ಟ್ ಅಂತ. ಸರ್ಪ್ರೈಸಿಂಗ್ಲಿ ಆರ್ ಸಿ ಬಿ ಇಸ್ ನಂಬರ್ 1. ಓ ಮೈ ಗಾಡ್. ಅಲ್ಲ, ಅಳೆದು ತೂಗಿ ಆಟಗಾರನ ತಗೊಂಡಿದ್ದಾರೆ, ಅದ್ರಲ್ಲಿ ಏನೂ ಡೌಟ್ ಇಲ್ಲ. ಒಳ್ಳೆಯ ಪ್ಲೇಯರ್ಸ್ ಇದ್ದಾರೆ, ಆದ್ರೆ ಬೇಕಾಗಿರುವಂತ ಪ್ಲೇಯರ್ಸ್ ಗಳನ್ನ ಬಿಟ್ಟಿದಾರಲ್ಲ. ಆರ್ ಸಿ ಬಿ ಅಂತ ಅಂದ್ರೆ ಎಮೋಷನ್. ಪ್ಲೇಯರ್ಸ್ ಸುಮ್ನೆ ನೋಡಲ್ಲ. ಆರ್ ಸಿ ಬಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಇದ್ದಾರೆ ಅಂತ ಅಂದ್ರೆ ಒಂದು ಎಮೋಷನ್, ಭಾವನಾತ್ಮಕವಾಗಿ ಆ ತಂಡದ ಜೊತೆಗೆ ನಿಂತ್ಕೊಂಡಿದ್ದಾರೆ. ಇವ್ರು ಏನೇ ತಪ್ಪು ಮಾಡಿದ್ರು, ಏನೇ ಎಡವಟ್ಟು ಮಾಡಿದ್ರು, ಇದುವರೆಗೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ ಬಿಟ್ಕೊಡೋ ಮಾತೇ ಇಲ್ಲ. ಹಾಗಾಗಿನೇ ಆನೆಸ್ಟಿ ಅಂತ ಅಂದ್ರೆ ಅದು ಆರ್ ಸಿ ಬಿ ಫ್ಯಾನ್ಸ್ ಅಂತ ಹೇಳಿ ಕರೀತಾರೆ. ಹಾಗಾಗಿನೇ ಬಹಳಷ್ಟು ಪ್ಲೇಯರ್ಸ್ ಗಳು ನೀವು ಯಾವ ತಂಡಕ್ಕೆ ಆಡ್ತೀರಿ ಅಂದಾಗ ನಾವು ಆರ್ ಸಿ ಬಿ ಫ್ರಾಂಚೈಸಿಗೆ ಹೋಗ್ತೀವಿ ಅಥವಾ ಆರ್ ಸಿ ಬಿ ತಂಡದ ಭಾಗವಾಗಿರ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಅದಕ್ಕೆ ಕಾರಣನೇ ಫ್ಯಾನ್ಸ್. ಆದ್ರೆ ಈಗ ನೋಡಿದ್ರೆ ಆರ್ ಸಿ ಬಿ ಫ್ಯಾನ್ಸ್ ಸಿಕ್ಕಾಪಟ್ಟೆ ಹರ್ಟ್ ಆಗಿದ್ದಾರೆ. ವಿಲ್ ಜಾಕ್ಸ್ ಅವರು ಹೋಗಿದ್ದಾರೆ. ವಿಲ್ ಜಾಕ್ಸ್ ಅವರನ್ನ ಕೈ ಬಿಟ್ಟಿದ್ದಕ್ಕೆ ಮತ್ತು ಚಾಹಲ್ ಅವರನ್ನ ತೆಗೆದುಕೊಳ್ಳದೆ ಇರೋದಕ್ಕೆ, ರಾಹುಲ್ ಅವರನ್ನ ಬಿಟ್ಟಿರೋದಕ್ಕೆ ಆರ್ ಸಿ ಬಿ ಫ್ಯಾನ್ಸ್ ಲಾಯಲ್ ಆಗಿರುವಷ್ಟು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರ ತಂಡದ ಆಟಗಾರರಿಗೆ ಲಾಯಲ್ ಆಗಿಲ್ಲ. ನಿಜ. ಪದೇ ಚೇಂಜ್ ಆಗುತ್ತೆ. ಇಷ್ಟಿದ್ರೂ ಕೂಡ ಆರ್ ಸಿ ಬಿಯನ್ನ ಜನ ಇಷ್ಟಪಡ್ತಾರೆ. ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೊಂದು ನಡೀತಾ ಇರೋ ಒಂದು ಸರ್ವೆನಲ್ಲಿ ಆರ್ ಸಿ ಬಿ ನಂಬರ್ 1 ಪ್ಲೇಸ್ ಅಲ್ಲಿ. ಅಫ್ಕೋರ್ಸ್ ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಬಂತು. ಹೌದು. 2ನೇ ಪ್ಲೇಸ್ ಮತ್ತೆ ಆರ್ ಸಿ ಬಿಗೆ ಇದೆ, ಮತ್ತೆ ಬರ್ಬೋದು. ಮುಂಬೈ ಸರ್ ಗಮನಿಸ್ತಾ ಹೋಗೋಣ. ಪಂಜಾಬ್ ಬಳಿ 8.20 ಕೋಟಿ ಇದೆ. ಇನ್ನು ಆರ್ ಸಿ ಬಿ ಬಳಿ 7.55 ಕೋಟಿ ಇದೆ. ಜೊತೆಗೆ CSK ಬಳಿ 7.5 ಕೋಟಿ ಇದೆ. ರಾಜಸ್ಥಾನ್ ರಾಯಲ್ಸ್ ಬಳಿ 5.85 ಕೋಟಿ ಇದೆ. ಮುಂಬೈ ಇಂಡಿಯನ್ಸ್ ಬಳಿ 5.80 ಕೋಟಿ ರೂಪಾಯಿ ಇದೆ. ಜೊತೆಗೆ KKR ಬಳಿ 5 ಕೋಟಿ ರೂಪಾಯಿ ಇದೆ. ಅಂದ್ರೆ 2ನೇ ಅತಿ ಹೆಚ್ಚು ಅಂದ್ರೆ ದೊಡ್ಡ ಪರ್ಸ್ ಹೊಂದ್ಕೊಂಡಿರೋದು ಅಂದ್ರೆ ಅದು ಆರ್ ಸಿ ಬಿ. ಈ ಒಂದು ಸೀಸನ್ ನಲ್ಲಿ ಬಹಳ ಸಂಚಲನ ಕ್ರಿಯೇಟ್ ಮಾಡಿದ್ದಂತ ಒಂದು ಆಕ್ಷನ್, ಒಬ್ಬ ಆಟಗಾರ ಅಂತ ಅಂದ್ರೆ ಅದು ವಿಲ್ ಜಾಕ್ಸ್. ನೋಡಿ, ಮುಂಬೈ ಇಂಡಿಯನ್ಸ್ ಅವರು ಎಷ್ಟು ಖುಷಿಯಾಗಿದ್ದಾರೆ. ಹೋಗಿ ಆರ್ ಸಿ ಬಿ ಅವರ ಕೈ ಕುಲುಕ್ತಾರೆ. ಅಂಬಾನಿ ಪುತ್ರ ಇನ್ನೊಂದು ಜೋಕ್ ಓಡಾಡ್ತಾ ಇದೆ. ಆರ್ ಸಿ ಬಿ ಅವರು RTM ಕಾರ್ಡ್ ಅನ್ನ ಮುಂದಿನ ಸೀಸನ್ ಬಳಕೆ ಮಾಡ್ಲಿಕ್ಕೆ ಇಟ್ಕೊಂಡಿದ್ದಾರೆ.
ಮುಗೀತು ಸರ್. RTM ಅಲ್ಲಿ ಯೂಸ್ ಮಾಡ್ಬೇಕಾಗಿದ್ದಂತ ಪ್ಲೇಯರ್ ಅಂತ ಅಂದ್ರೆ ಇದು ವಿಲ್ ಜಾಕ್ಸ್ ಮಾತ್ರ ಆಗಿತ್ತು. ಅಂತ ಒಬ್ಬ ಪ್ಲೇಯರ್ ನನ್ನೇ ಇವರೇ ಬಿಟ್ಕೊಟ್ಟಿದ್ದಾರೆ. ಅದು ಮೇಲ್ನೋಟಕ್ಕಲ್ಲ, ಸ್ಪಷ್ಟವಾಗಿ ಅಲ್ಲಿ ಕಾಣಿಸ್ತಾ ಇದೆ. ವಿಲ್ ಜಾಕ್ಸ್ ನ ಬಿಟ್ಟಿರೋದು ಸೋಷಿಯಲ್ ಮೀಡಿಯಾದಲ್ಲಂತೂ ಮೇಮ್ಸ್ ಗಳು ಕ್ರಿಯೇಟ್ ಆಗ್ತಾ ಇದೆ. ಅದ್ರಂತೂ ಫನ್ನಿಯಾಗಿ ತುಂಬಾ ಟ್ರೋಲ್ ಮಾಡ್ತಾ ಇದ್ದಾರೆ. RCB ಕಳೆದ ಬಾರಿ ನಿರಾಶಾದಾಯಕ ಪ್ರದರ್ಶನವನ್ನ ತೋರ್ತಾ ಇತ್ತು ಸರ್ ಆರಂಭದಲ್ಲಿ. ಆಗ ವಿಲ್ ಜಾಕ್ಸ್ ಅವರನ್ನ ತಂಡದಲ್ಲಿ ಆಡಿಸ್ಬೇಕು, 11 ನಲ್ಲಿ ವಿಲ್ ಜಾಕ್ಸ್ ಇರಬೇಕು ಅಂತ ಹೇಳಿ ಫ್ಯಾನ್ಸ್ ಒತ್ತಾಯ ಮಾಡಿದ್ರು. ಆ ಕೂಗು ಕೇಳ್ತೋ ಏನೋ ಗೊತ್ತಿಲ್ಲ. ನೀವು ನೋಡ್ತಾ ಇದ್ರಿ, ವಿಲ್ ಜಾಕ್ಸ್ ಅವರು ಅದ್ಭುತವಾಗಿ ಆಟ ಆಡಿ 11 ನಲ್ಲಿ ಬಂದಾಗ ಸೆಂಚುರಿ ಬಾರಿಸಿ ತಂಡವನ್ನ ಗೆಲುವಿನ ಹಳಿಗೆ ಮರಳಿಸ್ತಾರೆ. ಅವರು ಆಡಿದ ಪ್ರತಿಯೊಂದು ಆಟ, ಪ್ರತಿಯೊಂದು ಮ್ಯಾಚ್ ನ ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿ ಆಗ್ತಾರೆ ವಿಲ್ ಜಾಕ್ಸ್. ಆಕ್ಚುಲಿ ಇದು RCB RTM ಕಾರ್ಡ್ ಅನ್ನು ಗ್ಲೆನ್ ಮ್ಯಾಕ್ಸ್ವೆಲ್ಗೆ ಬಳಸಲಿಲ್ಲ, ಪಾಪ್ ಡುಪ್ಲೆಕ್ಸ್ಗೆ ಬಳಸಲಿಲ್ಲ, ಸಿರಾಜ್ಗೆ ಬಳಸಲಿಲ್ಲ, ವಿಲ್ ಜಾಕ್ಸ್ ಬಗ್ಗೆ ಬಳಸ್ತಿಲ್ಲ. ನಿರೀಕ್ಷೆ ಇದ್ದಿದ್ದದೇ, ಇವ್ರು ಎಲ್ಲರಿಗೂ ಬಳಸಿಲ್ಲ ಅಂದ್ರೆ ವಿಲ್ ಜಾಕ್ಸ್ ಗೋಸ್ಕರ ಕಾಯ್ತಾ ಇದ್ದಾರೆ RCB ಮ್ಯಾನೇಜ್ಮೆಂಟ್ ಅವರು ಅಂತ ಹೇಳಿ. ಆಮೇಲೆ KL ರಾಹುಲ್ಗಾಗ್ಲಿ ಯುಜವೇಂದ್ರ ಚಾಹಲ್ಗಾಗ್ಲಿ ಬಿಡ್ ಕೂಡ ಮಾಡ್ಲಿಲ್ಲ. ಹೌದು, ವೆಂಕಟೇಶ್ ಅಯ್ಯರ್ಗೆ 23 ಕೋಟಿ ಕೊಡೋದಕ್ಕೆ ರೆಡಿ ಆಗಿದ್ರು. ಅದು ಒಂದು ರೀತಿ RCB ಪದೇ 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 ಸಸ್ಪೆನ್ಸ್ ಕ್ರಿಯೇಟ್ ಮಾಡುತ್ತೆ.